ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಕಿ ಸ್ವೈ ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಕೂರ್ಗ್ ಸ್ಟೈಲ್ನಲ್ಲಿ ಪೋರ್ಕ್ ಫ್ರೈ ರೆಸಿಪಿನ ಹೇಳ್ಕೊಡ್ತೀನಿ. ಇದಂತೂ ತುಂಬಾ ಫೇಮಸ್ ಆಗಿ ರುಚಿಯಾಗಿರುತ್ತೆ. ತಿನ್ನೋರು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಮೊದಲಿಗೆ ಪೋರ್ಕ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಬೇಕು. ಅದಾದಮೇಲೆ ನಾವು ಇದಕ್ಕೇನೆ ಅಚ್ಚಕಾರದ ಹುಡಿಯನ್ನು ಸೇರಿಸ್ಕೊಬೇಕು. ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆಯೇ ಖಾರಕ್ಕೆ ಅನುಗುಣವಾಗಿ ನಾವು 1-2 ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಹುಡಿನ ಸೇರಿಸ್ಕೊಳ್ಳೋಣ. ಯಾಕಂದರೆ ಪೆಪ್ಪರ್ ಹುಡಿ ಆಮೇಲೆ ಮಾಡೋದಿದೆ, ಹಾಗಾಗಿ 2 ಟೀ ಸ್ಪೂನ್ ಸಾಕು. ಅದನ್ನು ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈನಲ್ಲೇ ಮಿಕ್ಸ್ ಮಾಡಿಬಿಟ್ಟು ನಾವು ಕುಕ್ಕರ್ಗೆ ಡೈರೆಕ್ಟಾಗಿ ಎಣ್ಣೆ ಏನು ಹಾಕ್ತೇನೆ ಹಾಗೇ ಹಾಕ್ಕೋಬೇಕು. ಯಾಕಂದರೆ ಪೋರ್ಕ್ನಲ್ಲಿ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದನ್ನು ಬೇಯೋದಕ್ಕೆ ಇಟ್ಬಿಟ್ಟು ಈ ಕಡೆ ನಾವು ಮಸಾಲೆಗೆ ಒಂದು ಮಿಕ್ಸಿ ಜಾರ್ಗೆ 1 ಗಡ್ಡೆ ಈರುಳ್ಳಿ, ಒಂದು 4 ಕಾಯಿ ಮೆಣಸು, ಹಾಗೆಯೇ ಒಂದು ಸ್ವಲ್ಪ ಶುಂಠಿ, ಹಾಗೆಯೇ 1 ಗಡ್ಡೆ ಬೆಳ್ಳುಳ್ಳಿ, ಇದನ್ನು ಹಾಕ್ಬಿಟ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಟು ನಾವು ಆವಾಗಲೇ ಬೇಯೋದಕ್ಕೆ ಇಟ್ಟಿದ್ದೀವಿ ನೋಡಿ ಪೋರ್ಕು, ಅದಕ್ಕೇನೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿಯೇ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಇದಕ್ಕೆ ಮೇನ್ ಮಸಾಲೆ ಏನಿದೆ ಅದನ್ನು ನಾವು ಇವಾಗ ರೆಡಿ ಮಾಡ್ಕೊಬೇಕು. ಮೇನ್ ಮಸಾಲ ಏನು ಅಂದರೆ ಇದಕ್ಕೆ ನಾವು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಯಾವುದೇ ಎಣ್ಣೆಯನ್ನು ಹಾಕ್ತೇನೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾಕಾಳು, ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್. ಯಾಕಂದರೆ ಆವಾಗಲೇ ಕಾಯಿ ಮೆಣಸು ಹಾಕಿದ್ದೀವಿ, ಹಾಗೆಯೇ ಖಾರದ ಪುಡಿ ಹಾಕಿದ್ದೀವಿ, ಹಾಗಾಗಿ 1 ಟೀ ಸ್ಪೂನ್ ಆಗುವಷ್ಟು ಸಾಕು ಪೆಪ್ಪರ್. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಚಕ್ಕೆ, ಲವಂಗ, ಸೋಂಪು 1 ಟೀ ಸ್ಪೂನ್ ಹಾಕ್ಕೊಂಡು ಅದಾದಮೇಲೆ ಒಂದು 6-7 ಬ್ಯಾಡಗೆ ಮೆಣಸನ್ನ ಹಾಕ್ಕೊಳ್ಳಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಚೆನ್ನಾಗಿ ರೋಸ್ಟ್ ಆಗಬೇಕು ಇದು. ಅದಾಗಿ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಬಿಟ್ಟು ನಾವು ಪುಡಿ ಮಾಡ್ಕೊಬೇಕು. ಪುಡಿ ಮಾಡಿಬಿಟ್ಟು ಇದನ್ನೇ ನಾವು ಮೇನ್ ಮಸಾಲ ಹಾಕ್ಕೋಬೇಕಾಗತ್ತೆ. ನಾವು ಆವಾಗಲೇ ಬೇಯ್ತಾ ಇಟ್ಟಿದ್ದೀವಿ ನೋಡಿ, ಆ ಪೋರ್ಕಿಗೆ ಈ ಪುಡಿನ ಸೇರಿಸ್ಕೊಬೇಕು. ಯಾವುದೇ ಥರ ನೀರೇನು ಆ್ಯಡ್ ಮಾಡ್ಕೊಳ್ಳೋದು ಬೇಡ. ಹಾಗೇ ಪೋರ್ಕ್ನಲ್ಲೇ ಎಣ್ಣೆ ಅಂಶ ನೀರು ಬಿಟ್ಕೊಂಡು ಬೇಯೋದಕ್ಕೆ ಸಾಕಾಗುವಷ್ಟು ನೀರಿರುತ್ತೆ, ಹಾಗಾಗಿ ಬೇಡ. ಇವಾಗ ನಾವು ಹಾಕಿರುವಂಥ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗೇ ರುಚಿಗೆ ಉಪ್ಪು ಸಾಕಾ ಅಂತ ನೋಡ್ಕೊಳ್ಳಿ, ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಕೂರ್ಗ್ ಸ್ಟೈಲ್ನಲ್ಲಿ ಮಾಡೋದ್ರಿಂದ ಇದಕ್ಕೆ ಟೊಮೆಟೊ ಎಲ್ಲ ಹಾಕೋದಿಲ್ಲ, ಎಣ್ಣೆ ಟೊಮೆಟೊ ಹಾಕೋದಿಲ್ಲ. ಅದಾದಮೇಲೆ ಕೊನೆಯದಾಗಿ ಕೂರ್ಗಿನವರಲ್ಲಿ ಈ ಥರ ಬ್ಲ್ಯಾಕ್ ವಿನೆಗರ್ ಇರುತ್ತೆ, ಇಲ್ಲಾಂದರೆ ಹುಣಸೆ ಹಣ್ಣಿನ ರಸ ಏನಿದೆ ಅದನ್ನು ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಆಗುವಷ್ಟು 1 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ ಒಂದು 5 ನಿಮಿಷ. ಇವಾಗ ಪೋರ್ಕ್ ಮಸಾಲ ಫ್ರೈ ರೆಡಿ ಆಗುತ್ತೆ. ಕೂರ್ಗ್ ಸ್ಟೈಲಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ.